Hello everyone, welcome back to Math Ganit YouTube channel. In today's class, we are going to solve the problems from the exercise 6.3 from the main number 2 and from the lesson triangle and its properties. Move on to the question. See, find the value of unknown x and y in the following diagram. ಅನ್ನೋನ್ ವ್ಯಾಲ್ಯೂ ಎಕ್ಸ್ ಮತ್ತು ವೈ ಕೊಟ್ಟಿರೋಂಥ ಡಯಾಗ್ರಾಮ್ನಲ್ಲಿ ಅನ್ನೋನ್ ವ್ಯಾಲ್ಯೂ ಎಕ್ಸ್ ಮತ್ತು ವೈಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನಿಮಗೆ ಎರಡು ಪ್ರಾಪರ್ಟಿ ಗೊತ್ತಿದೆ, ಆ್ಯಂಗಲ್ ಸಮ್ ಪ್ರಾಪರ್ಟಿ ಗೊತ್ತಿದೆ ಆ್ಯಂಡ್ ದೆನ್ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಗೊತ್ತಿದೆ. ನೋಡಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಇದು ಎಕ್ಸ್ಟೀರಿಯರ್ ಆ್ಯಂಗಲು, ಇದು ಈ ಮೂರು ಏನು ಇಂಟೀರಿಯರ್ ಆ್ಯಂಗಲ್ಸು. ಮೇನ್ ನಂಬರ್ 2 ಅಲ್ಲಿ ಫಸ್ಟ್ ಕ್ವಶನನ್ನು ನೋಡಿ. ಏನು ಹೇಳ್ತಾ ಇದೆ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಅಂದರೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು ದ ಸಮ್ ಆಫ್ ಇಟ್ಸ್ ಟು ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್. ಈ ಆಪೋಸಿಟ್ ಇಂಟೀರಿಯರ್ ಆ್ಯಂಗಲಿನ ಸಮ್ಮಿಗೆ ಎಕ್ಸ್ಟೀರಿಯರ್ ಆ್ಯಂಗಲ್ಲು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವೇನು ಬರ್ಕೋಬೋದು, 50 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 120 ಡಿಗ್ರಿ. ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಿದ್ದೀವಿ? ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಟ್ರಯಾಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್, ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನೋಡಿ ಇವಾಗ ನಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಬೇಕಲ್ವಾ. ಎಕ್ಸನ್ನು ಈ ಕಡೆ ಇಟ್ಕೊಂಡು 50ನ ರೈಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ಸ್ ಟು 120 ಡಿಗ್ರಿ ಮೈನಸ್ 50 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 120ಯಲ್ಲಿ 50 ಹೋದರೆ ಎಷ್ಟು ಡಿಗ್ರಿ ಆಯಿತು? 70 ಡಿಗ್ರಿ ಆಯಿತು. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ? ಇಲ್ಲಿ 70 ಡಿಗ್ರಿ ಆಯಿತು. ಇದು 50 ಡಿಗ್ರಿ, ಇದು 70 ಡಿಗ್ರಿ, ಇದು ವೈ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ. ಅವಾಗ ಏನು ಮಾಡ್ತಿದ್ದೀವಿ? ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ತಗೊಂತಿದ್ದೀವಿ. ಸೊ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಅಂತಂದರೆ ಇದನ್ನು ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿ ಅಂದರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ? 180 ಡಿಗ್ರಿ ಅಲ್ವಾ. ಸೊ ನಮಗೆ ಇಲ್ಲೇನು ಕೊಟ್ಟಿದ್ದಾರೆ? 50 ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾವ ಪ್ರಾಪರ್ಟಿ? ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಓಕೆ, ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್, ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಸೊ ವ್ಯಾಲ್ಯೂ ಆಫ್ ಎಕ್ಸ್ ನಮಗೆ ಆಲ್ರೆಡಿ ಗೊತ್ತಿದೆ, 50 ಡಿಗ್ರಿ ಪ್ಲಸ್ 70 ಡಿಗ್ರಿ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ? 180 ಡಿಗ್ರಿ. ಓಕೆ, 180 ಡಿಗ್ರಿ ಆಯಿತು. ಸೊ 50 ಮತ್ತು 70ನ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನಿಮಗೆ? 50 ಪ್ಲಸ್ 70 ಈಸ್ ಈಕ್ವಲ್ಸ್ ಟು 120 ಡಿಗ್ರಿ plus y is equals to 180 degree. So you are going to find the value of y. 120ನ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಿ, ಆವಾಗ ಏನಾಗುತ್ತೆ? y is equals to 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ದ ವ್ಯಾಲ್ಯೂ ಆಫ್ y is equals to 180ಯಲ್ಲಿ 120 ಹೋದರೆ ಎಷ್ಟು? 60 ಡಿಗ್ರಿ. ಸೊ ಹಂಗಾರೆ ವ್ಯಾಲ್ಯೂ ಆಫ್ ಎಕ್ಸು 70 ಡಿಗ್ರಿ, ವ್ಯಾಲ್ಯೂ ಆಫ್ y ಎಷ್ಟಾಯಿತು? 60 ಡಿಗ್ರಿ. 50 ಡಿಗ್ರಿ ಪ್ಲಸ್ 60 ಡಿಗ್ರಿ ಪ್ಲಸ್ 70 ಡಿಗ್ರಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸಿ ದ ಫಿಗರ್. ಇಲ್ಲಿ ಫಿಗರನ್ನು ಕೊಟ್ಟಿದ್ದಾರೆ, ಇದು 80 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ವೈ ಮತ್ತು ಎಕ್ಸ್ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನ ನೋಡಿ, ನಿಮಗೆ ಈ ಫಿಗರ್ ನೋಡಿದಾಗ ನಿಮಗೆ ಈ ಥರ ಇದೆ, ಇಲ್ಲಿ ಆ್ಯಂಗಲ್ಲು ಫಾರ್ಮ್ ಆಗಿದೆ. ಎಷ್ಟು ಡಿಗ್ರಿ ಹೇಳಿ?
ರೀಸನ್ ಏನು, ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ಲು. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 2x ಅಲ್ವಾ, ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಯಿತು 2x ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ವ್ಯಾಲ್ಯೂ ಆಫ್ ವೈ ನೀವು ಫೈಂಡ್ ಔಟ್ ಮಾಡಿದ್ದೀರಾ. ಸೊ ಎಷ್ಟಿದೆ 90 ಡಿಗ್ರಿ ಇದೆ. ಸೊ 2x ಪ್ಲಸ್ 90 ಡಿಗ್ರಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. 2x ಈಸ್ ಈಕ್ವಲ್ಸ್ ಟು ಟ್ರಾನ್ಸ್ಪೋಸ್ ಮಾಡಿ 180 ಡಿಗ್ರಿ ಮೈನಸ್ 90 ಡಿಗ್ರಿ. ಓಕೆ, 2x ಈಸ್ ಈಕ್ವಲ್ಸ್ ಟು 180 ಮೈನಸ್ 90 ಅಂದರೆ ಎಷ್ಟು ಡಿಗ್ರಿ ಆಯಿತು, 90 ಡಿಗ್ರಿ ಆಯಿತು. ಬಟ್ ನಿಮಗೆ 2x ಬೇಡ, ವ್ಯಾಲ್ಯೂ ಆಫ್ x ಬೇಕಲ್ವಾ. 2 ಆ್ಯಂಡ್ x ಏನಾಗಿದೆ, ಬಿಟ್ವೀನ್ ಆಪರೇಷನ್ನು ಮಲ್ಟಿಪ್ಲಿಕೇಶನ್ ಆಗಿದೆ. 2 ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಲ್ಲ. 2 ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು 2x. 2ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಡಿವೈಡ್ ಆಗುತ್ತೆ. 90/2 ಆಗುತ್ತೆ. 2 1s are 2, 2 4s are 8, 2 5s are 10. ಸೊ ವ್ಯಾಲ್ಯೂ ಆಫ್ x ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ, 45 ಡಿಗ್ರಿ. ಇದು ಎಷ್ಟು, ಇದು ಯಾವ ಆ್ಯಂಗಲ್ ಎಷ್ಟು ಡಿಗ್ರಿ ಇದೆ, 45 ಡಿಗ್ರಿ ಇದೆ. ಈ ಆ್ಯಂಗಲ್ ಎಷ್ಟಿದೆ, 45 ಇದೆ. ಇದು ಎಷ್ಟಿದೆ, 90 ಇದೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಒನ್ ಏನು ಹೇಳಿದ್ದಾರೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಕೊಟ್ಟಿದ್ದಾರಲ್ವ, ವ್ಯಾಲ್ಯೂ ಆಫ್ ಎಕ್ಸ್ ಮತ್ತು ವೈಯನ್ನು ಫೈಂಡ್ ಔಟ್ ಮಾಡಿ ಅಂತಂದೇಳಿ ಹೇಳಿದ್ದಾರೆ. ಸೊ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್, ಅಗೇನ್ ಇಲ್ಲಿನೂ ಕೂಡ ನೋಡಿ, ಇದು ಎಕ್ಸ್ ಅಂತಂದರೆ ಇದು ಕೂಡ ಎಕ್ಸೇ ಆಗಿರುತ್ತೆ. ಯಾಕೆ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಇದು ಎಕ್ಸ್ ಕೊಟ್ಟಿದ್ದಾರೆ ಅಂದರೆ ಇದು ಕೂಡ ಏನಾಗಿರುತ್ತೆ, ಎಕ್ಸ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ. ಇದು ಈಸ್ ಈಕ್ವಲ್ಸ್ ಟು ಎಕ್ಸ್, ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವ ಕ್ವಶನಲ್ಲಿ, ನೆಕ್ಸ್ಟ್ ಕ್ವಶನಲ್ಲಿ, 6th ಕ್ವಶನಲ್ಲಿ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್. ಏನು ರೀಸನ್ ಬರೀತೀರಾ ಅಂದರೆ ವರ್ಟಿಕಲಿ, ಅಗೇನ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ವೈ ಪ್ಲೇಸಲ್ಲಿ ನೀವೇನಂತ ತಗೋಬೋದು, ಎಕ್ಸ್ ಅಂತ ತಗೋಬೋದು. ಯಾಕೆಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ. ಸೊ ಇದು ವೈ ಅಂತಂದರೆ ಇದು ಎಕ್ಸ್, ಇದು ಎಕ್ಸ್ ಅಂದರೆ ಇದು ವೈ. ಸೊ ಇಲ್ಲೇನು ಎಕ್ಸ್ ಪ್ಲಸ್ ವೈ ಇನ್ ದ ಪ್ಲೇಸ್ ಆಫ್ ವೈ ಏನು ಮಾಡ್ತೀವಿ ನಾವು, ಫಸ್ಟ್ ಹೆಂಗೆ ಬರೀಬೇಕು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಏನು ಬರೀತೀರಾ, ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಸಮ್ ಆಫ್ ಆಲ್ ದ 3 ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಸೊ ಇವಾಗ ನೋಡಿ, ವೈ ಪ್ಲೇಸಲ್ಲಿ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಕೊಟ್ಟಾಗ ಇಲ್ಲಿ ನಾವು ವೈಯನ್ನು ಯಾವುದರಿಂದ ರಿಪ್ಲೇಸ್ ಮಾಡ್ಕೊತೀವಿ, ಎಕ್ಸಿಂದ ರಿಪ್ಲೇಸ್ ಮಾಡ್ಕೊತೀವಿ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ ಏನಾಯಿತು, 3x ಆಯ್ತಲ್ವಾ. 3x ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯಿತು. 3ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಬೈ 3. 3 1s are 3, 3 6 are 18, 3 0s are 0. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ ಹಿಯರ್, 60 ಡಿಗ್ರಿ. ಹಂಗಾರೆ ಇದು ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ ಇದೆ. ಇದು ಎಷ್ಟು ಡಿಗ್ರಿ, 60 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ ಅಂತಂದರೆ, ಸೊ ವೈ ಈಸ್ ಆಲ್ಸೋ 60 ಡಿಗ್ರಿ, ಎಕ್ಸ್ ಈಸ್ ಆಲ್ಸೋ 60 ಡಿಗ್ರಿ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಸೊ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ, y is equals to x, that is again equals to how many degree, 60 degree ಅಂತ ಹೇಳಿ ಮಾಡ್ಬೋದು. ಥ್ಯಾಂಕ್ ಯು.